ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತಮ್ಮ ಹೆಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ. ಇವತ್ತು ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಗಳನ್ನ ತೊಗೊಂಡು ಬಂದಿದ್ದೀನಿ. ಅದು ಹೇಗಿದೆ, ಕ್ವಾಲಿಟಿ ಚೆನ್ನಾಗಿದೆಯಾ ಏನು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹಾನೆಸ್ಟ್ ಆಗಿ ರಿವ್ಯೂನ ಕೊಡ್ತೀನಿ. ಬನ್ನಿ, ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ಬನ್ನಿ, ಇನ್ಯಾಕೆ ತಡ, ಏನೇನು ತೊಗೊಂಡು ಬಂದಿದೆ ಮತ್ತು ಅದರದ್ದು ಪ್ರೈಸ್ ಎಷ್ಟು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈಗ ಅಡುಗೆ ಮನೆಯಲ್ಲಿ ಕೆಲವೊಂದು ಸಲ ನಾವು ರೊಟ್ಟಿಗಾಗಿರ್ಬೋದು, ದೋಸೆಗಾಗಿರ್ಬೋದು ತುಪ್ಪ ಅಥವಾ ಎಣ್ಣೆನ ಹಾಕ್ತೀವಿ. ಹಾಕಿದ್ದಾದ್ಮೇಲೆ ಒಂದು ಸ್ಪೂನಲ್ಲಿ ಹಾಕ್ತೀವಿ, ಒಂದೊಂದ್ಸಲ ಅದು ಜಾಸ್ತಿ ಬಂದ್ಬಿಡುತ್ತೆ, ಮತ್ತೆ ಜಾಸ್ತಿ ಆಗೋಗುತ್ತೆ. ಇವಾಗಂತೂ ಎಲ್ಲರೂ ಆಯಿಲ್ ತುಂಬಾನೇ ಕಂಟ್ರೋಲ್ ಮಾಡ್ತಿರ್ತಾರೆ. ಡಯಟ್ ಬಗ್ಗೆ ಜಾಸ್ತಿ ಕಾಳಜಿನ ತಗೊಳ್ಳೋ ಅಂಥವ್ರಿಗೆ ಇದಂತೂ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಈ ರೀತಿಯಾಗಿ ಒಂದು ಬ್ರಷನ್ನು ಕೊಟ್ಟಿದ್ದಾರೆ. ಮತ್ತೆ ಒಂದು ಇದು ಪ್ಲಾಸ್ಟಿಕ್ ಆಗಿರುತ್ತೆ, ಅಂದರೆ ತುಂಬ ಗ್ಯಾಸ್ ಬಿಸಿ ಇರೋ ಹತ್ರ ಇಟ್ಕೊಳ್ಳೋದಕ್ಕೆ ಆಗಲ್ಲ, ಸ್ವಲ್ಪ ದೂರನೇ ಇಟ್ಕೊಂಡು ಮಾಡಬೇಕಾಗತ್ತೆ. ಮತ್ತೆ ಹಾಗೆ ಈ ಥರ ಒಂದು ಮುಚ್ಚಳ ಇದೆ, ಮತ್ತೆ ಹೀಗೊಂದು ಓಲನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ನೀವು ಮುಚ್ಚಳನ ಹಾಕಿ ಇಟ್ಕೋಬೋದು. ನೋಡಿ, ಈ ರೀತಿಯಾಗಿ ಇರುತ್ತೆ, ಈ ರೀತಿ ಕ್ಲೋಸ್ ಆಗಿರುತ್ತೆ. ನೀವು ಈ ರೀತಿ ತಗೊಂಡು ಹೀಗೆ ಹಚ್ಚಿದಾದ್ಮೇಲೆ ಮತ್ತೆ ವಾಪಸ್ ತೆಗೆದು ಈ ರೀತಿ ಎತ್ತಿಟ್ಕೋಬೋದು. ಮತ್ತೆ ಹೀಗೆ ತಗೊಂಡು ಹಾಕಿದಾದ್ಮೇಲೆ ಮತ್ತೆ ಈ ರೀತಿ ಹಾಕಿಟ್ಕೋಬೋದು. ಈ ಥರದ್ದು 2 ಪ್ರಾಡಕ್ಟ್ ಬಂದಿದೆ. ಒಂದು ಆಯಿಲ್ಗೆ ಯೂಸ್ ಮಾಡ್ಕೋಬೋದು, ಅಥವಾ ಇನ್ನೊಂದು ತುಪ್ಪ ಹಾಕ್ಕೊಳ್ಳೋದ್ರು ಕೂಡ, ತುಪ್ಪ ಬೆಣ್ಣೆ ಏನಾದರೂ ಹಾಕ್ಕೊಂಡು ಯೂಸ್ ಮಾಡ್ಕೊತೀನಿ ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ, ಮತ್ತು ಎಲ್ರಿಗೂ ಯೂಸ್ಫುಲ್ ಆಗುವಂಥದ್ದು. ಮತ್ತು ಬಿಸಿ ತಾಗತ್ತೆ ಅನ್ನೋದು ಏನಿರಲ್ಲ. ಇದನ್ನು ಹಾಕಿದಾದ್ಮೇಲೆ ಮತ್ತೆ ವಾಪಸ್ಸು ಇದಂತೂ ಮುಚ್ಚಳ ಕ್ಲೋಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಕ್ಲೋಸ್ ಮಾಡಿದಾದ್ಮೇಲೆ ಬರೀ ಇದೊಂದನ್ನು ಮಾತ್ರ ಈ ರೀತಿ ತಗೊಂಡು ಹೀಗೆ ಹಾಕಿ ಮತ್ತೆ ಇದನ್ನು ಈ ರೀತಿ ಎತ್ಕೊಳ್ಳೋದು. ಮತ್ತು ಇಲ್ಲಿ ಒಂದು ಕೂಡ ಕೆಳಗಡೆ ಜಾರದೇ ಇರೋ ರೀತಿಯಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಲಾಕನ್ನು ಕೊಟ್ಟಿದ್ದಾರೆ. ಇದು ಕೆಳಗಡೆ ಬರಲ್ಲ, ಹೀಗೆ ಇರುತ್ತೆ. ಮತ್ತು ನೀವು ಹಾಕ್ಕೊಂಡು ಹೀಗೆ ದೋಸೆ ಎಲ್ಲ ಮಾಡಿದಾದ್ಮೇಲೆ ವಾಪಸ್ ಈ ರೀತಿಯಾಗೇ ಇಟ್ಬಿಡ್ಬೋದು. 2 ಬಂದಿದೆ ಇದ್ರದ್ದು ಪ್ರೈಸ್ ಎಷ್ಟು ಅಂತ ಇವಾಗ 2 ಬಾಟಲಿಂದ ಬಾಕ್ಸಿಂದ 96 ರೂಪಾಯಿ ಬಿದ್ದಿದೆ. 96 ರೂಪಾಯಿಗೆ ಈ ಥರದ್ದು ಯೂಸ್ಫುಲ್ ಆಗುವಂಥ, ಕಿಚನಲ್ಲಿ ತುಂಬಾ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ ಇದು. ಚೆನ್ನಾಗಿದೆ ಕ್ವಾಲಿಟಿ. ಅಂದರೆ ತುಂಬ ಬಿಸಿ ಇಡಬಾರ್ದು, ಯಾಕೆಂದರೆ ಪ್ಲಾಸ್ಟಿಕ್ ಆಗಿರೋದ್ರಿಂದ ಬಿಸಿ ಹತ್ರ ಇಟ್ಕೊಂಡ್ರೆ ಸುಟ್ಟೋಗೋದು ಅಥವಾ ಜಿಂತೋಗೋ ಚಾನ್ಸಸ್ಸು ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ದೂರನೇ ಇಟ್ಕೊಂಡು ಯೂಸ್ ಮಾಡ್ಕೋಬೇಕು. ಮತ್ತು ಇದು ಫ್ರಿಜ್ಗೆ ಯೂಸ್ ಆಗುವಂಥದ್ದು, ಅಥವಾ ಮಕ್ಕಳಿಗೆ ನೀವು ಅಥವಾ ಯಾರಿಗಾದರೂ ಏನಾದರೂ ಪಾರ್ಸಲ್ ಹಾಕಿ ಕಳಿಸ್ತೀನಿ ಅನ್ನೋದ್ರೂ ಕೂಡ ತುಂಬಾ ಚೆನ್ನಾಗಿದೆ. ಚಟ್ನಿ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಇದನ್ನು ಸಾಂಬಾರು ಇರ್ಬೋದು ಅಥವಾ ಜ್ಯೂಸ್ ಇರ್ಬೋದು, ಏನಾದ್ರೂ ಹಾಕ್ಕೊಂಡು ತೊಗೊಂಡೋಗ್ಬೋದು. ಪ್ಲಾಸ್ಟಿಕ್ ಬರುತ್ತೆ ಇದು ಕೂಡ. ಲಾಕ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ, 4 ಸೈಡ್ ಕೂಡ ಲಾಕ್ ಬರುತ್ತೆ. ಮತ್ತು ಏನಾದರೂ ಚಟ್ನಿ ಇರ್ಬೋದು, ಸಾಗು ಇರ್ಬೋದು, ಏನಾದರೂ ಹಾಕ್ಕೊಂಡು ಹೋಗೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಊಟದ ಬಾಕ್ಸು ತೊಗೊಂಡೋಗೋವಂಥವ್ರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ. ಅಥವಾ ಚಟ್ನಿನೂ ಕೂಡ ಹಾಕ್ಕೊಂಡು ತೊಗೊಂಡೋಗ್ಬೋದು. ನೋಡಿ, ಎಲ್ಲ ಕಡೆನೂ 4 ಲಾಕ್ ಇರೋದ್ರಿಂದ ಈ ಥರ ಚೆಲ್ಲೋಗೋ ಅಂಥದ್ದು ಇರಲ್ಲ. ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ ಈ ಥರದ್ದು 5 ಪೀಸಸ್ ಇದೆ. 5 ಪೀಸಸ್ಸಿಂದ 129 ರೂಪಾಯಿ. 129 ರೂಪಾಯಿಗೆ ಇಷ್ಟು ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟು ಬಂದಿದೆ. ಮತ್ತು ಇದನ್ನು ನೀವು ಫ್ರಿಜ್ಜಲ್ಲೂ ಕೂಡ ಜ್ಯೂಸು ಏನಾದರೂ ಮಾಡಿ ಅಥವಾ ಏನಾದರೂ ಎತ್ತಿಟ್ಕೋಬೋದು. ಜ್ಯೂಸ್ ಮಾಡಿರ್ತೀವಿ, ಆಮೇಲೆ ಇನ್ನು ಸ್ವಲ್ಪ ಕುಡಿಯೋಣ ಅನ್ನೋದಿದ್ರೂ ಕೂಡ ಎತ್ತಿಟ್ಕೋಬೋದು. ಮತ್ತು ಸಾಂಬಾರು ಏನೇ ಉಳಿದಿದ್ರೂ ಒಂದು ಸೈಡಲ್ಲಿ ನೀಟಾಗಿ ಎತ್ತಿಟ್ಕೋಬೋದು. ಚೆನ್ನಾಗಿದೆ ಇದನ್ನು ಕೂಡ. 129 ರೂಪಾಯಿಗೆ 5 ಪ್ರಾಡಕ್ಟು ಬಂದಿದೆ. ಡ್ರೆಸ್ಸಸ್ಗಳು ಯೂಸ್ ಮಾಡ್ತಾ ಇರ್ತೀರಾ, ಈಗ ಬ್ರಾ ಹಾಕೋದಕ್ಕೆ ಇಷ್ಟ ಆಗೋದಿಲ್ಲ. ಇದು ಸ್ಪೋರ್ಟ್ಸ್ ಬ್ರಾ ಟೈಪಲ್ಲಿ ತುಂಬಾ ಚೆನ್ನಾಗಿದೆ. ಮತ್ತು ಸ್ಟ್ರೆಚಬಲ್ ಕೂಡ ಇದೆ, ಈ ರೀತಿಯಾಗಿ ಸ್ಟ್ರೆಚಬಲ್ ಕೂಡ ಇದೆ. ಮತ್ತು ಪ್ಯಾಡೆಡ್ ಕೂಡ ಇದೆ. ಇದು ಪ್ಯಾಡೆಡ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ನೈಟಿ ಇರ್ಬೋದು, ಡ್ರೆಸ್ ಇರ್ಬೋದು, ಕೆಲವೊಬ್ಬರಿಗೆ ಬ್ರಾ ಹಾಕೋದಕ್ಕೆ ಇಷ್ಟ ಆಗಲ್ಲ ಅಂಥವರು ಇದನ್ನು ಯೂಸ್ ಮಾಡ್ಬೋದು. 3 ಬಂದಿದೆ. 532 ರೂಪಾಯಿಗೆ
3 ಪ್ರಾಡಕ್ಟ್ ಬಂದಿದೆ ನೋಡಿ, 3 ಪ್ರಾಡಕ್ಟ್ ಇದೆ. ತುಂಬಾ ಚೆನ್ನಾಗಿದೆ. 3 ಕೂಡ ನೈಟಿ, ಮನೆಯಲ್ಲಿ ನೈಟಿ ಹಾಕುವಂಥವ್ರಿಗೆ ಅಥವಾ ಇವಾಗ ಪ್ರೆಗ್ನೆನ್ಸಿ ಇರೋವಂಥವ್ರು, ಇವಾಗ ಮಗುಗೆ ಫೀಡ್ ಮಾಡಿಸ್ತಾ ಇರೋವಂಥವ್ರಿಗೆ ತುಂಬಾ ಹೆಲ್ಪ್ಫುಲ್ ಆದಂಥ ಐಟಮ್ ಇದು. ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ನಿಮಗೆ ಬೇಡ ಅಂತ ಅಂದರೆ ಇಲ್ಲಿ ಸೈಡಲ್ಲಿ ಓಪನ್ ಮಾಡಿ ನೀವು ಇದನ್ನು ಪ್ಯಾಡನ್ನು ರಿಮೂವ್ ಮಾಡಿಬಿಟ್ಟು ಹಾಗೇನೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ರೀತಿಯಾಗಿ ತೆಗೆದ್ಬಿಡ್ಬೋದು, ಈಸಿಯಾಗಿ ತೆಗೆದು ಇದನ್ನು ಹಾಗೆ ಕೂಡ ಯೂಸ್ ಮಾಡ್ಬೋದು. ಬೇಕಂದರೆ ನೀವು ಈ ಪ್ಯಾಡನ್ನು ಹಾಕೋಬೋದು. ಈಗ ವರಮಹಾಲಕ್ಷ್ಮಿ ಹಬ್ಬ ಶುರು ಆಗ್ತಾ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ಫುಲ್ ಆಗುವಂಥ ಒಂದು ಪ್ರಾಡಕ್ಟ್ ಇದು. ಹಬ್ಬ ಬಂತು ಅಂದರೆ ತುಂಬಾ ಎಲ್ಲ ಕಡೆ ಹೂಗಳ ರೇಟು ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಫ್ಲವರ್ ಡೆಕೋರೇಷನ್ ಅಂದರೆ ದೇವರಿಗೆ ಮುಡ್ಸೋದಿಕ್ಕಲ್ಲ, ನೀವು ಫ್ಲವರ್ ಡೆಕೋರೇಷನ್ ಏನಾದರೂ ನೀವು ಮಾಡ್ತೀನಿ ಅಂತ ಅಂದರೆ ತುಂಬಾ ಚೆನ್ನಾಗಿದೆ. ಪಿಂಕ್ ಕಲರಲ್ಲಿದೆ, ಲೈಟ್ ಪಿಂಕ್ ಬರುತ್ತೆ. ನೋಡೋದಕ್ಕೆ ದೂರದಿಂದ ನೀವು ನೋಡಿದರೆ ರಿಯಲ್ ರೋಸ್ ಅನ್ಬೇಕು, ಆ ರೀತಿಯಾಗಿದೆ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಈ ರೀತಿಯಾಗಿದ್ರೂ ಮುಟ್ಕೋಬೋದು. ಮತ್ತು ನೀವು ಏನಾದರೂ ಫ್ಲವರ್ ಡೆಕೋರೇಷನ್ ಮಾಡ್ತೀನಿ ಅನ್ನೋದಿದ್ರೆ ಅಥವಾ ಹೊಸಲಿಗೆ ಏನಾದರೂ ಡೆಕೋರೇಷನ್ ಮಾಡ್ತೀನಿ ಅಂದರೆ ಇದನ್ನು ಮಾಡ್ಬೋದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನೋಡಿ. ಸ್ಟೋನ್ ಬಂದಿದೆ ಅಂತೇಳಿ ಇಲ್ಲಿ ನೋಡಿ, ತುಂಬ ಅಂದರೆ ತುಂಬಾ ಇದೆ. ಒಳ್ಳೆ ಕಲರ್ ಕೂಡ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಎಷ್ಟು ದೊಡ್ಡ ದೊಡ್ಡ ರೋಸ್ ಥರ ಕಾಣಿಸುತ್ತೆ. ಇಲ್ಲಿ ಔಟ್ ಸೈಡಲ್ಲಿ ನೀವೇನಾದರೂ ಹೊಸ್ಲ ಹತ್ರ ಹೊರಗಡೆ ಅಥವಾ ತೋರಣ ಥರ ಹಾಕ್ತೀನಿ ಅಂದ್ರೂ ಇಲ್ಲಿ ಬೀಡ್ಸ್ಗಳನ್ನ ಹಾಕಿಬಿಟ್ಟು ನೀವು ಈ ರೀತಿ ಡೆಕೋರೇಷನ್ನ ಕೂಡ ಮಾಡ್ಕೋಬೋದು. ಅಥವಾ ರಂಗೋಲಿ ಥರನೂ ಯೂಸ್ ಮಾಡಿಕೊಂಡು ಡೆಕೋರೇಷನ್ನ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟ್ ಅಂತೂ. 171 ರೂಪಾಯಿಗೆ 36 ಪೀಸಸ್ಸು, 36 ರೋಸ್ಗಳು ಸಿಕ್ಕಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಮತ್ತು ದೊಡ್ಡ ಸೈಜಲ್ಲೂ ಕೂಡ ಇದೆ ನೋಡಿ, ನೋಡ್ತಾ ಇದ್ದೀರಲ್ವ, ದೊಡ್ಡ ಸೈಜಲ್ಲೂ ಕೂಡ ಇದೆ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಮತ್ತು ಹಾಗೆ ಬ್ಲೌಸಸ್ಗಳಿರ್ಬೋದು, ಸ್ಯಾರಿ ಇರ್ಬೋದು, ಅಥವಾ ಪೆಟಿಕೋಟ್ಸ್ ಇರ್ಬೋದು, ಲೆಗಿನ್ಸ್ ಇರ್ಬೋದು, ಶರ್ಟ್ಗಳಿರ್ಬೋದು, ಏನೊಂದನ್ನಾದ್ರೂ ಇಡೋ ಅಂಥದ್ದು. ಇದು 3 ಪೀಸಸ್ಗಳು ಬಂದಿದೆ. ಇದು 3 ಬಂದಿದೆ. 251 ರೂಪಾಯಿಗೆ 3 ಪೀಸಸ್ ಇದೆ. ಇದನ್ನು ಆರ್ಗನೈಸ್ ಮಾಡಿದ ಮೇಲೆ ಒಂದ್ಸಲ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಒಂದು ರಟ್ಟನ್ನು ಕೊಟ್ಟಿದ್ದಾರೆ. ಈ ರಟ್ಟನ್ನು ಕೊಟ್ಟಿದ್ದಾಗ ಈ ರೀತಿ ಹಾಕಿಟ್ರೆ ತುಂಬಾ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ನೋಡಿ. ಈ ರೀತಿಯಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ, ಎಲ್ಲೂ ಈ ರೀತಿ ಆಗಲ್ಲ. ಮತ್ತು ಇಲ್ಲಿ ನೀವು ಈಸಿಯಾಗಿ ಎಳ್ಕೋಬೋದು. ಎಲ್ಲ ಒಂದು ಬೀರುನಲ್ಲಿ ಇಟ್ಟಿರ್ತೀರ ಅಂದಾಗ ನೀವು ಈ ರೀತಿ ಎಳ್ಕೊಂಡು ನಿಮಗೆ ಯಾವ್ದು ಬೇಕೋ ಅದನ್ನು ನೋಡಿಕೊಂಡು ಎತ್ಕೋಬೋದು. ತುಂಬಾ ಚೆನ್ನಾಗಿದೆ. 251 ರೂಪಾಯಿಗೆ 3 ಪೀಸಸ್ ಬಂದಿದೆ. ಮತ್ತು ಪ್ರತಿಯೊಂದೂ ಕೂಡ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸ್ಯಾರಿ ಇರ್ಬೋದು, ಬ್ಲೌಸು, ಏನಾದ್ರೂ ಸರಿ, ಶರ್ಟ್ ಇರ್ಬೋದು, ಪ್ಯಾಂಟ್ಸ್ಗಳು ಇರ್ಬೋದು, ಜೀನ್ಸ್ ಇರ್ಬೋದು, ಏನು ಬೇಕಾದರೂ ಇಟ್ಕೋಬೋದು. ಇನ್ನು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೈಪ್ ಅಂತ ಇರುತ್ತೆ, ಹೈಪ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ಇದು ಯಾವುದೇ ಥರದ್ದು ಪ್ರಮೋಷನ್ ವಿಡಿಯೋ ಆಗಿರೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.